ನಮಸ್ಕಾರ ಎಲ್ರಿಗೂ ಕೂಡ ಗೃಹಲಕ್ಷ್ಮಿಯ ಅಪ್ಡೇಟ್ಗೆ ಸುಸ್ವಾಗತ ಅಂತ ಹೇಳ್ತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿಯ 20ನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. 20ನೇ ಕಂತಿನ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಈಗಾಗಲೇ ಜಮಾ ಆಗೋದಕ್ಕೆ 5-6 ದಿನಗಳ ಹಿಂದೆನೇ ಪ್ರಾರಂಭ ಆಗಿರೋವಂಥದ್ದು ಗೊತ್ತಿರೋವಂಥದ್ದು. ಆದರೆ ಎಲ್ರಿಗೂ ಕೂಡ 20ನೇ ಕಂತಿನ ಹಣ ಅನ್ನುವಂಥದ್ದು ಜಮಾ ಆಗಿಲ್ಲ. ಹಾಗಾದರೆ ಯಾರ್ಯಾರಿಗೆಲ್ಲ 20ನೇ ಕಂತಿನ ಹಣ ಬಂದಿಲ್ಲ ಅಲ್ವಾ, ಅವರೆಲ್ಲ ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋನ ನೋಡಿ. ಯಾಕೆ ಅಂತಂದರೆ ಯಾವ ಜಿಲ್ಲೆಯವರಿಗೆ 20ನೇ ಕಂತಿನ ಹಣ ಅನ್ನುವಂಥದ್ದು ಬರ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತೇನೆ. ಅದೇ ರೀತಿಯಾಗಿ 4,000 ರೂಪಾಯಿಗಳು ಒಟ್ಟಿಗೆ ಜಮಾ ಆಗ್ತಿರೋವಂಥದ್ದು. ಹಾಗಾದರೆ ಯಾರಿಗೆ 4,000 ರೂಪಾಯಿ ಒಟ್ಟಿಗೆ ಜಮಾ ಆಗ್ತಾ ಇದೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಮತ್ತು ಒಂದು ಲೈಕ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ಇವಾಗ ನಾನು ಜಿಲ್ಲೆಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಎಲ್ಲರಿಗೂ ಕೂಡ ಅಂದರೆ ಒಂದು ಜಿಲ್ಲೆ ಅಂತ ಅಂದರೆ ಅದರಲ್ಲಿರುವಂತಹ 100% ಮಹಿಳೆಯರಿಗೆ ಎಲ್ರಿಗೂ ಕೂಡ ಒಂದೇ ಸಲ ಹಣ ಅನ್ನುವಂಥದ್ದು ಜಮಾ ಆಗೋದಿಲ್ಲ. ಒಂದಷ್ಟು ಜನಕ್ಕೆ ಒಂದು ಸಲ ಆ ರೀತಿಯಾಗಿ ಜಮಾ ಆಗ್ತಾ ಹೋಗುತ್ತೆ. ಒಂದು 4 ದಿನಗಳ ಹಿಂದೆವರೆಗೂ ಏನಾಗಿತ್ತು ಅಂತಂದರೆ 20ನೇ ಕಂತಿನ ಹಣ ಅನ್ನುವಂಥದ್ದು ತುಂಬ ಜನರಿಗೇನೆ ಬಿಡುಗಡೆ ಆಗಿರುವಂಥದ್ದು, ಅಂದರೆ ಜಮಾ ಆಗಿರುವಂಥದ್ದು. ಈ ಮೊದಲಿಗೆ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರದ ಮಹಿಳೆಯರೇನಿದ್ರು ಅಲ್ವಾ, ಅವರಿಗೆ ಈ ಒಂದು 20ನೇ ಕಂತಿನ ಹಣ ಅನ್ನುವಂಥದ್ದು ಜಾಸ್ತಿ ಮಹಿಳೆಯರಿಗೆ ಜಮಾ ಆಗಿರೋವಂಥದ್ದು. ಇವಾಗ ಜಿಲ್ಲೆಗಳ ಬಗ್ಗೆ ಹೇಳುವಂಥದ್ದಾದರೆ ಯಾವ ಜಿಲ್ಲೆಯವರಿಗೆ ಜಮಾ ಆಗ್ತಾ ಇದೆ ಅಂತ ಹೇಳೋದಾದರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಬಳ್ಳಾರಿ, ವಿಜಯನಗರ, ಮಂಗಳೂರು, ದಕ್ಷಿಣ ಕನ್ನಡ, ರಾಮನಗರ, ಗದಗ ಇಷ್ಟು ಜಿಲ್ಲೆಯವರೆಗೂ ಕೂಡ ಹಣ ಅನ್ನುವಂಥದ್ದು ಫಾಸ್ಟಾಗಿಯೇ ಜಮಾ ಆಗ್ತಾ ಇದೆ ಅಂತ ಹೇಳ್ಬೋದು. ಆದರೆ ಎಲ್ರಿಗೂ ಕೂಡ ಒಟ್ಟಿಗೆ ಜಮಾ ಮಾಡೋದಿಲ್ಲ. ಯಾರಿಗೆ 19ನೇ ಕಂತಿನ ಹಣ ಬಂದಿದೆ ಅಲ್ವಾ, ಕಂಪಲ್ಸರಿಯಾಗಿ 20ನೇ ಕಂತಿನ ಹಣ ಕೂಡ ಬಂದೇ ಬರುತ್ತೆ ಅಂತ ಹೇಳ್ಬೋದು. ಯಾರಿಗೆಲ್ಲ ಇನ್ನೂ 19ನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದರೆ ಅವರು ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೊಬೈಲ್ನಲ್ಲಿ ನೋಟಿಫಿಕೇಷನ್ ಬರುತ್ತೆ, ಅದರಲ್ಲೂ ಕೂಡ ಚೆಕ್ ಮಾಡ್ಕೊಳ್ಬಹುದು. ಬ್ಯಾಂಕ್ನಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಬಹುದು. ಅದೇ ರೀತಿಯಾಗಿ ATM ಇದರಲ್ಲಿ ಮಿನಿ ಸ್ಟೇಟಸ್ ಅಂತ ಬರುತ್ತೆ, ಅದರಲ್ಲೂ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು. ಹಲವಾರು ಮಾರ್ಗಗಳು ಇದ್ದಾವೆ, ಚೆಕ್ ಮಾಡ್ಕೊಳ್ಳಿ. ಮತ್ತು ಯಾರಿಗೆಲ್ಲ 4,000 ರೂಪಾಯಿ ಬರ್ತಾ ಇದೆ ಅಂತ ಅಂದರೆ ಯಾರಿಗೆಲ್ಲ ಇದುವರೆಗೂ ಕೂಡ ಇನ್ನೂ 19ನೇ ಕಂತಿನ ಹಣ ಬಂದಿಲ್ಲ ಅಲ್ವಾ, ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಬರ್ದಲೇ ಇರೋವಂಥವರಿಗೆ ಮೊದಲಿಗೆ 19ನೇ ಕಂತಿನ ಹಣ, ತದನಂತರ 20ನೇ ಕಂತಿನ ಹಣ ಅನ್ನುವಂಥದ್ದನ್ನು ಜಮಾ ಮಾಡಲಾಗುತ್ತೆ. ಸೊ 4,000 ಒಟ್ಟಿಗೆ ಅವರಿಗೆ ಆಗುತ್ತೆ. ಇನ್ನೇನು ಒಂದು 5-8 ದಿನಗಳವರೆಗೂ ಕೂಡ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಕೂಡ ಹಣ ಅನ್ನೋಂಥದ್ದು ಜಮಾ ಆಗುತ್ತೆ ಅಂತ ಹೇಳ್ತೀನಿ. ಸೊ ಮಾಹಿತಿ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.